ಮಾಲೂರು ಚುನಾವಣೆಯ ಫಲಿತಾಂಶ ಮರು ಎಣಿಕೆಗೆ ಆದೇಶ. ಇದೀಗ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದ್ದು ಮುಚ್ಚಿದ ಲಕೋಟೆಯಲ್ಲಿ ಫಲಿತಾಂಶ ಕೊಡೋಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಶಾಸಕರ ಆಯ್ಕೆಯನ್ನ ಅಸಿಂಧುಗೊಳಿಸಿತು ಹೈಕೋರ್ಟ್. ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ನಂಜೇಗೌಡರು. ಇದೀಗ ಮರು ಮತದಾನ ಮಾಡಿ ಫಲಿತಾಂಶ ಘೋಷಿಸುವಂತಿಲ್ಲ ರಾಜ್ಯ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಮುಚ್ಚಿದ ಲಕೋಟೆಯಲ್ಲಿ ಇದರ ತೀರ್ಮಾನ ಆಗಲಿದೆ. ಶಾಸಕರ ಆಯ್ಕೆಯನ್ನು ಅಸಿಂಧುಗೊಳಿಸಿತ್ತು ಹೈಕೋರ್ಟ್. ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ನಂಜೇಗೌಡ ಸುಪ್ರೀಂ ಮೆಟ್ಟಿಲೇರಿದ್ರು. ಇದೀಗ ಮರು ಮತದಾನ ಮಾಡಿ ಫಲಿತಾಂಶವನ್ನ ಘೋಷಿಸುವಂತಿಲ್ಲ ಅಂತ ರಾಜ್ಯ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಸೊ ಮಾಲೂರು ಚುನಾವಣೆಯ ಫಲಿತಾಂಶ ಮರು ಎಣಿಕೆಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಸಿಗ್ತಾ ಇರುವ ಮಾಹಿತಿ, ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಸೂಚನೆ ಏನು ಅಂತ ಹೇಳಿದ್ರೆ, ಮುಚ್ಚಿದ ಲಕೋಟೆಯಲ್ಲಿ ಫಲಿತಾಂಶ ಕೊಡೋಕೆ ಸೂಚನೆ. ಅಂದ್ರೆ ಫಲಿತಾಂಶವನ್ನ ಎಕ್ದಮ್ ಅನೌನ್ಸ್ ಮಾಡಕ್ ಹೋಗ್ಬೇಡಿ. ಶಾಸಕರ ಆಯ್ಕೆಯನ್ನ ಅಸಿಂಧುಗೊಳಿಸಿತ್ತು ಹೈಕೋರ್ಟ್. ಇದನ್ನ ಪ್ರಶ್ನೆ ಮಾಡಿ ಇವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಇದೀಗ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆದೇಶ ಮರು ಮತದಾನವನ್ನ ಮಾಡಿ, ಬಟ್ ರಿಸಲ್ಟ್ ಅನ್ನ ಘೋಷಣೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಓಕೆ, ಮುಂದಕ್ಕೆ ಹೇಗೆ ಹಾಗಾದ್ರೆ? ಓಕೆ, ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಈಗ ಸೂಚನೆ ಕೊಟ್ಟಿದೆ. ಮುಚ್ಚಿದ ಲಕೋಟೆಯಲ್ಲಿ ಕೌಂಟಿಂಗ್ ಆಗಲಿ, ಬಟ್ ಅದನ್ನ ಅನೌನ್ಸ್ ಮಾಡಕ್ ಹೋಗ್ಬೇಡಿ, ಜಗಜ್ಜಾಹೀರು ಮಾಡಬೇಡಿ ಅಂತ ಹೇಳಿದೆ. ಮಾಲೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮರು ಮತದಾನವನ್ನ ಮಾಡಿ ಫಲಿತಾಂಶವನ್ನ ಘೋಷಣೆ ಮಾಡುವಂತಿಲ್ಲ. ಮರು ಮತದಾನನ ಅಥವಾ ಅದನ್ನ ಕೌಂಟ್ ಇನ್ನೊಮ್ಮೆ ಮಾಡಿ ಅಂತ ಹೇಳಿದಾರ. ಓಕೆ, ಈಗ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಮಾರುತಿ ನೀಡ್ತಾರೆ. ಮಾರುತಿ, ಈಗ ಮರು ಮತದಾನವನ್ನ ಮಾಡಿ ಫಲಿತಾಂಶ ಘೋಷಣೆ ಮಾಡಬೇಡಿ ಅಂತನ ಅಥವಾ ಮತ್ತೊಂದ್ಸಲ ಕೌಂಟ್ ಮಾಡಿ ಅದನ್ನ ಅನೌನ್ಸ್ ಮಾಡಬೇಡಿ ಅಂತನ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಎಕ್ಸಾಕ್ಟ್ ಆಗಿ ಮಾರುತಿ? ವಿದ್ಯೆ, ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆದೇಶದ ಪ್ರಕಾರ ಏನು ಬಿಜೆಪಿ ಅಭ್ಯರ್ಥಿ ಸಲ್ಲಿಸಿದಂತಹ ಅರ್ಜಿಯನ್ನ ಪುರಸ್ಕಾರ ಮಾಡಿ ಮುಚ್ಚಿದ ಲಕೋಟೆಯಲ್ಲಿ ಫಲಿತಾಂಶವನ್ನ ಕೋರ್ಟ್ಗೆ ತಲುಪಿಸಬೇಕು ಅಂತ. ಅಂದ್ರೆ ಗೆದ್ದಿದ್ದಂತಹ ಸುಮಾರು 300 ಮತಗಳ ಅಂತರದಲ್ಲಿ ಅಷ್ಟೇ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ನಂಜೇಗೌಡರು ಗೆದ್ದಿದ್ರು. ಇದನ್ನ ಪ್ರಶ್ನೆ ಮಾಡಿ ಸರ್ಕಾರಿ ಅಧಿಕಾರಿಗಳು ಮಾಡಿದಂತಹ ಮತದಾನದಲ್ಲಿ ಒಂದಷ್ಟು ಲೋಪದೋಷಗಳು ಆಗಿದಾವೆ, ಎಣಿಕೆಯಲ್ಲಿ ಬ್ಯಾಲೆಟ್ ಎಣಿಕೆಯಲ್ಲಿ ಲೋಪದೋಷಗಳು ಆಗಿದಾವೆ ಅನ್ನುವಂತಹ ಒಂದು ಆರೋಪವನ್ನು ಮಾಡಿ ದೂರನ್ನ ಹೈಕೋರ್ಟ್ ಅಲ್ಲಿ ಎಲೆಕ್ಷನ್ ಪಿಟಿಷನ್ ಅನ್ನು ಸಲ್ಲಿಸಿತ್ತು. ಹೈಕೋರ್ಟ್ ಅಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಆದೇಶ ಬಂದಿತ್ತು. ಅದರ ಮೇಲ್ಮನವಿಗೆ ಕಾಂಗ್ರೆಸ್ ಶಾಸಕರು ಹೋಗಿದ್ರು. ಕಾಂಗ್ರೆಸ್ ಶಾಸಕರು ಸಲ್ಲಿಸಿದಂತಹ ಅರ್ಜಿಯನ್ನ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಕೋರ್ಟ್ ಈಗ ಚುನಾವಣಾ ಅಧಿಕಾರಿಗಳಿಗೆ ಸ್ಪಷ್ಟವಾದಂತಹ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಯಾವ ಮತ ಎಣಿಕೆಯಲ್ಲಿ ಲೋಪದೋಷಗಳು ಆಗಿದಾವೋ ಆ ಮತ ಎಣಿಕೆಯನ್ನ ಮರುಮತದಾನ ಮಾಡಬೇಕು. ಅದರ ಜೊತೆಗೆ ಆ ಫಲಿತಾಂಶವನ್ನ ಯಾವುದೇ ಕಾರಣಕ್ಕೂ ಅಲ್ಲಿ ಕ್ಷೇತ್ರದಲ್ಲಿ ಘೋಷಣೆ ಮಾಡುವಂತಿಲ್ಲ. ಅದನ್ನ ಮುಚ್ಚಿದ ಲಕೋಟೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ತಲುಪಿಸಬೇಕು ಅನ್ನುವಂತ ಒಂದು ಆದೇಶವನ್ನು ಕೊಟ್ಟಿದೆ. ಹೀಗಾಗಿ ಏನು ಬ್ಯಾಲೆಟ್ ಪೇಪರ್ ಅಲ್ಲಿ ಲೆಕ್ಕ ಮಾಡುವಂತ ಒಂದು ಸಂದರ್ಭ, ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬೇರೆ ಬೇರೆ ಕಡೆಯಿಂದ ಮತದಾನ ಮಾಡಿ ಆ ಮತಗಳು ಬಂದಿರುವಂತಹ ಬ್ಯಾಲೆಟ್ ಅನ್ನ ಮತ್ತೊಮ್ಮೆ ಮರು ಎಣಿಕೆ ಮಾಡುವಂತದ್ದು. ಮರು ಎಣಿಕೆ ಮಾಡಿದ ಬಳಿಕ ಅದನ್ನ ಮುಚ್ಚಿದ ಲಕೋಟೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ತಲುಪಿಸುವಂತ ಒಂದು ಕೆಲಸ ಚುನಾವಣಾ ಅಧಿಕಾರಿ ಮಾಡಬೇಕಾಗಿದೆ. ವಿದ್ಯಾ, ಓಕೆ, ಧನ್ಯವಾದ ಮಾರುತಿ ಡೀಟೇಲ್ಸ್ಗೆ.